ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ ಹಾಗಾದರೆ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಮೇಲ್ಗಡೆ ಹೋಗಿ ವಾಕ್ ಮಾಡ್ಕೊಂಬರೋಣ. ವಾಕ್ ಮಾಡಿಲ್ಲ, ಭಾಳ ದಿವಸ ಆಯಿತು. ಬೆಳಗ್ಗೆ ವಾಕ್ ಮಾಡಿದರೆ ಮೂಡೇ ಚೇಂಜ್ ಇರುತ್ತೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಇವತ್ತು ಲೇಟಾಗಿ ಎದ್ದೆ ನಾನು. ಬನ್ನಿ ವಾಕ್ ಮುಗಿಸಿ ಸ್ವಲ್ಪ ಕೆಳಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದಲ್ಲ, ಒಣ ಹಾಕೋಕ್ಕಾಗಿತ್ತು. ಒಣ ಹಾಕೋಣ ಅಂತ ಹೇಳಿ ಮೇಲ್ಗಡೆ ಸ್ವಲ್ಪ ಒಣಗ್ಸೋಣ ಅಂತೇಳಿ ಬಂದೇನೆ. ಈಗ ಒಣ ಹಾಕ್ತೇನೆ, ಕೆಳಗಡೆನೇ ಹಾಕಿಬಿಡ್ತೇನೆ. ಇಲ್ಲಿ ಮಳೆ ಬಂದಿತ್ತಲ್ಲ, ಇಲ್ಲೊಂದು ಸ್ವಲ್ಪ ದೊಡ್ಡ ಹಾಕ್ತೇನೆ, ಸ್ವಲ್ಪ ಕೆಳಗಡೆ ಸಣ್ಣ ಬಟ್ಟೆ ಹಾಕ್ತೀನಿ ತಗೋ, ಏನಾಗಲ್ಲ. ಒಣಗಿ ಬಿಡ್ತಾವೆ ವಾಷಿಂಗ್ ಮಿಷಿನ್ ಒಳಗೆ. ಒಂದು ಅರ್ಧ ಬಟ್ಟೆ ಇಲ್ಲ ಅಂತಂದ್ರೆ ಮಳೆಗಾಲಕ್ಕೆ ಭಾಳ ಚಲೋ ವಾಷಿಂಗ್ ಮಿಷಿನ್. ಮಾಡಾಗೈತಿ, ಮಳೆ ಬರ್ಬೋದು ಅಂತ ಬೇಗ ಹಾಕಿದ್ದೆ. ಬೇಗ ತೆಗೆದು ಬಟ್ಟೆ ಎಲ್ಲ ಬೇಗ ಒಣಸ್ಕೊಂಡ್ಬಿಟ್ರೆ ಒಂದು ಅರ್ಧ ಕೆಲಸ ಆದಂಗೆಲ್ಲ. ಈಗ ಮಳೆಗಾಲಕ್ಕೆ ಬಟ್ಟೆ ಒಣ ಹಾಕೋದು ಒಂದು ದೊಡ್ಡ ಪ್ರಾಬ್ಲಮ್. ಬಟ್ಟೆ ಒಣ ಹಾಕೋಕ್ಕೆ ಪ್ರಾಬ್ಲಮ್ ಇಲ್ಲ ನಮಗೆ. ಮಳೆ ಬಂತು ಅಂತಂದ್ರೆ ಎಲ್ಲ ತೊಯ್ಬಿಡ್ತಾವೆ. ಸೈಡಿಗೆ ಹಾಕೋಕೆ ಐತಿ, ಅಲ್ಲೆಲ್ಲ ಕಂಪೌಂಡಿಗೆ ಸಿಡಿದೆಲ್ಲ ಬಟ್ಟೆಗೆಲ್ಲ ಬಟ್ಟೆ ಎಲ್ಲ ಹಸಿ ಆಗ್ಬಿಡ್ತಾವೆ. ಒಳಗಡೆನೂ ಇದೆ ಗ್ಯಾಸ್ ಹಾಗೆ. ಬಟ್ಟೆ ಒಣಗಾಕ್ಸೋದು ಸ್ಟ್ಯಾಂಡ್ ಅಲಾಮ. ಅದು ಬಟ್ಟೆ ಒಣ ಹಾಕೋ ಸ್ಟ್ಯಾಂಡ್ ಮೀಶೋ ಆರ್ಡ್ರ್ ಮಾಡಿದ್ದು. ನಾವೇನು ಆರ್ಡ್ರ್ ಮಾಡ್ಬೇಕಂದ್ರೆ ಮೀಶೋ ಒಳಗೆ ಆರ್ಡ್ರ್ ಮಾಡೋದು ಗೈಸ್. ಇದು ಫ್ಲಿಪ್ಕಾರ್ಟ್, ಅಮೆಜಾನ್ ಚೆನ್ನಾಗಿ ಎಲ್ಲ ಆರ್ಡ್ರ್ ಮಾಡಲ್ಲ. ಸರಿ ಹಾಕೇನಿ ವಾಷಿಂಗ್ ಮಿಷಿನಿಗೆ ಬಟ್ಟೆ. ಅದು ಆಗಲಿ, ಅದೊಂದು ಸರಿ ಆಯ್ತು ಅಂತಂದ್ರೆ ಒಣ ಹಾಕಿಬಿಡ್ತೇನೆ. ಬಟ್ಟೆ ಒಣಗಿಬಿಡ್ತಾವೆ ಒಂದು ತಾಸ್ನಾಗ, ಆಮೇಲೆ ತೆಗಿಬೋದು ಅಂತ ಹೇಳಿ. ರೇಷನ್ ಮಾಡ್ಕೊಂಬಂದಿದ್ದು ನಾ ಏನು ಮಾಡ್ತೇನೆ ಅಂತಂದ್ರೆ ಬಾಕ್ಸ್ ಎಲ್ಲ ತೊಳಿತೇನಲ್ಲ, ತೊಳೆದಾಗ ಅಲ್ಲಿವರೆಗೂ ಇದ್ರಲ್ಲಿ ತುಂಬಿಟ್ಕೋತೇನೆ. ಇಲ್ಲ ಅಂತಂದ್ರೆ ಮತ್ತು ತಿಂಗಳ ಬಾಕ್ಸ್ ತೊಳಿಲಿಲ್ಲಂದ್ರೆ ಸರಿ ಆಗಲ್ಲ ಅಂತ ಹೇಳಿ. ಈಗ ಮಳೆಗಾಲ ಬೇರೆ, ಎಲ್ಲ ಗಲೀಜು ಎಷ್ಟು ಮಾಡಿದ್ರು ಗಲೀಜು. ಓಕೆ, ಫಸ್ಟ್ ತುಂಬ್ಕೊಂಡ್ಬಿಡ್ತೇನೆ ಅದನ್ನು. ಸೋಪೆಲ್ಲ ಹಾಕಿ ತೆಗೆದಿಡ್ತೇನೆ. ಇದಾಗೇನು ಹಾಕಲ್ಲ. ಇದ್ರಾಗ ಅಂತಂದ್ರೆ ನಾವು ಯೂಸ್ ಮಾಡೋ ಅಂಥದ್ದು ಅಡುಗೆ ಪದಾರ್ಥ ಅಷ್ಟೇ ಹಾಕ್ತೇನೆ.
ಬೆಲ್ಲ ನಾವು ಕೆಜಿ ಬೆಲ್ಲ ತರಿಸ್ತೇನಲ್ಲ ನಾನೀಗ ಇವು ಬೆಲ್ಲ ತಡಿಯಲ್ಲ ಗಾಯ್ಸ್, ಯಾಕಂತಂದ್ರೆ ಭಾಳ ಬೇಗ ಮೆತ್ತಗಾಗಿ ನೀರು ಹೊಡಿತತಿ. ಇನ್ನೊಂದು ಬೆಲ್ಲ ಕೆಂಪು ಬೆಲ್ಲ ಇದು ಬರುತ್ತಲ್ಲ 1 kgದು, ಆ ಬೆಲ್ಲ ತೊಗೊಂಬಂದ್ರೆ ಅದು ಭಾಳ ದಿವಸ ಬರ್ತೈತಿ. ಅಂದ್ರೆ ನಾವೇನು ಜಾಸ್ತಿ ಸ್ವೀಟ್ ಏನು ಮಾಡಲ್ಲ, ಅಂದರೆ ಈ ಪಲ್ಯಕ್ಕೆ ಚಟ್ನಿಗೆ ಬೇಕಲ್ಲ ಅಂತ ಹೇಳಿ ತರಿಸ್ತೇನೆ. ನಮ್ಮ ಮನೆಯವ್ರು ಈ ಬೆಲ್ಲ ತಂದಾಗ ನಾನು ಯಾಕೆ ಹೋಗಿದ್ರಿ ಅಂತ ಅಂದೆ. ಅವ್ರು ಕೊಟ್ಟಾರ ಏನಾಗಲ್ಲ ಒಂದ್ಸರಿ ಬಳಸು ಅಂತ ಹೇಳ್ಯಾರ. ನೋಡೋಣ, ಬೇಗ ಖಾಲಿ ಮಾಡ್ತೇನೆ, ಇದು ಸ್ವೀಟ್ ಮಾಡಿ ಖಾಲಿ ಮಾಡ್ತೇನೆ. ಒಣ ಕೊಬ್ಬರಿ ಅದು ಮಾನ್ಸಕ್ಕಾಗಿ ಇಲ್ಲಿ ತುಟಿ ಇದಾಗೈತಲ್ಲ, ಹೀಟ್ ಆಗೈತಲ್ಲ, ಹೀಟಾಗಿದೆ. ನೀರು ಕುಡಿಯೋದ ಈಗ ತುಂಬಿಟ್ಬಿಟ್ಟು ಆಮೇಲೆ ಬಾಕ್ಸ್ ಸ್ವಲ್ಪ ತೊಳೆದಿಟ್ಟು ಆಮೇಲೆ ತುಂಬಿಡ್ತೇನೆ ಆತ. ಅದು ಸಕ್ಕರೆನಾ? ಸಕ್ಕರೆ ಇದು ಚಾಪುಡಿ ಬೇಳೆಗಳು ಸ್ವಲ್ಪ ತರಿಸ್ಕೊತಾನೆ. ಯಾಕಂತಂದ್ರೆ ಅಂಗಡಿಯಲ್ಲೇ ಹತ್ತಲ್ಲ, ಜಾಸ್ತಿ ತರಿಸ್ಕೊಳ್ಳೋದು ಸ್ಟಾರ್ಟಿಂಗ್ಗಳಲ್ಲ. ಒಂದೊಂದ್ಸರಿ ಇಟ್ಕೊಂಡ್ಬಿಡ್ತೇವೆ, ನೆನಪಾಗಿರಲ್ಲ, ಸುಮ್ಮನೆ ಹುಳ ಹತ್ತು ಹೋಗ್ಬಿಡ್ತಾವೆ. ಅವ ಒಣ ದ್ರಾಕ್ಷಿ ಎಮ್ಗೆ ಸಾಂಬಾರು ಪುಡಿ ಅವಶ್ಯಕತೆ ಇರಲಿಲ್ಲ, ಯಾಕೋ ಮಿಸ್ ಆಗಿಬಿಡ್ತು. ಇಲ್ಲ ನಮ್ಮನ್ನ ಹಾಕಿಸ್ಕೊಂಡಾರ ಗೊತ್ತಿಲ್ಲ, ಯಾಕಂದ್ರೆ ಮಸಾಲೆ ಪುಡಿ ಮಾಡೇನಿ ಆಲ್ರೆಡಿ. ಭಾಳ ಚೆನ್ನಾಗೈತಿ ಗೈಸ್, ನಮ್ಮ ಮಾಡಿರೋದು ಮಸಾಲೆ ಪುಡಿ ಐತಲ್ಲ ಅದು ಭಾಳ ಚೆನ್ನಾಗೈತಿ. ಬೇಕಾದ್ರೆ ನಿಮ್ಗೆ ಒಂದ್ಸರಿ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ ಹೇಳಿ. ನಾನು ಟೊಮೊಟೊ ಸಾಂಬಾರಿಗೆ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇನೆ, ಅದೊಂದು ಮಾಡಿ ತೋರಿಸ್ತೇನೆ ನಿಮಗೆ. ಎಲ್ಲ ಇಟ್ಟು ಚಿಕ್ಕ ಕಡೆ ಈ ಥರ ಮೆಂತೆ, ಜೀರಿಗೆ ಬ್ಯಾಡ ಅಮ್ಮ ನಿನಗೆ? ಜೀರಿಗೆ ಬೇಕಲ್ಲ, ಇದು ಮೆಂತೆ ಕಾಳು, ಇದು ಮೆಂತೆ ಕಾಳು, ಮೆಂತೆ ಬೇಕಾಗಿತ್ತಲ್ಲ. ದ್ರಾಕ್ಷಿ ಕೆಳಗೈತೆ. ಸರಿ, ಇದು ಇಟ್ಟು ಸ್ವಲ್ಪ ಇವು ಬಾಕ್ಸ್ ಎಲ್ಲ ತೊಳ್ಕೊಂಬರ್ತೇನೆ. ತೊಳ್ಕೊಂಬಂದ್ಮೇಲೆ ಒಣಗಿಸಿ ಅದ್ರಾಗ ತುಂಬಿದ್ರೆ ಆಯ್ತಲ್ಲ. ಸರಿ, ಆ್ಯಕ್ಚುಲಿ ನಮ್ಮ ತಂಗಿ ಹೆಸರು ಇಟ್ಟಿದ್ರು ಅದ್ರ ಮೇಲೆ, ಅಮ್ಮ ಕೊಟ್ಟಿದ್ದಿದ್ದು ಟ್ಯಾಕಿ. ಅವಾಗೆಲ್ಲ ಇದ್ರಾಗ ನೀರು ತುಂಬಿಸ್ತಿದ್ವಿ. ಏನಪ್ಪ ಅಂತಂದ್ರೆ ಯಾವ ಫಿಲ್ಟ್ರು ಇರಲಿಲ್ಲ, ಏನು ಇರಲಿಲ್ಲಲ್ಲ ಅವಾಗ ಸರ್, ಇದರಲ್ಲೇ ನೀರು ತುಂಬಿಸಿ ಕುಡಿತಿದ್ವಲ್ಲ, ಅಮ್ಮ ಕೊಟ್ಟಿದ್ದು ನೋಡಿ. ಇದರಿಂದ ನಾವು ಏನೆಲ್ಲ ತರಲ್ಲ ಹೇಳಿ, ಇಷ್ಟೆಲ್ಲ ಕೊಟ್ಟರು ಈಗಿನವರೆಗೂ ನೋಡ್ತಾರೆ. ನಾನಂತೂ ತುಂಬಾ ಪುಣ್ಯ ಮಾಡ್ಯಾನ ಅಂತ ಹೇಳ್ಬೋದು ತವ್ರ ಮನೆ ವಿಷಯದಲ್ಲಿ. ಯಾರು ನನ್ನ ಕೈ ಬಿಡಲ್ಲ, ಸಿಟ್ಟಿಗೆಲ್ಲ ಮಾತಾಡ್ತಾರೆ, ಬಟ್ ಅವ್ರು ಯಾರು ನನ್ನ ಕೈ ಬಿಡಲ್ಲ. ಅವರೇ ನನಗೆ ಕಷ್ಟಕಾಲದಲ್ಲಿ ಆಗಿರೋದು ಅಂತಂದ್ರೆ ಏನಪ್ಪ ಅಂತಂದ್ರೆ, ನಾವು ಅಕ್ಕ ತಂಗಿ ಎಷ್ಟೇ ಗುದ್ದಾಡಲಿ ಮತ್ತು ಇನ್ನೊಂದು ತಾಸಿಗೆ ಮತ್ತು ಒಂದೇ ನಾವು ಅಕ್ಕ ತಂಗಿ. ನಮ್ಮ ತಂಗಿಯಾರು ನಮ್ಮ ತಮ್ಮರಿಲ್ಲಂದ್ರೆ ನಮ್ಗೆ ಇರೋಕ್ಕಾಗಲ್ಲ. ಯಾಕಂತಂದ್ರೆ ಕಷ್ಟದಲ್ಲಿ ನೋಡ್ತಾರಂತ ಅಲ್ಲ, ನಾವು ಯಾವಾಗಲೂ ಅಷ್ಟೇ ಚಿಕ್ಕವರಿದ್ದಾಗ ನಾವೇನು ಜಗಳ ಮಾಡಿಲ್ಲ, ಬಟ್ ಈಗೆಲ್ಲ ಸ್ವಲ್ಪ ಬರ್ತಿರ್ತಲ್ಲ, ಅದಕ್ಕೇನು ನಾವು ಅದು ಹಂಗೆ ಇಂಥ ಯಾವ ಜಗಳ ಅಂತಂದ್ರೆ ಕೋಳಿ ಜಗಳ ಅಂತಾರಲ್ಲ ಆ ಥರ ಜಗಳ. ಬಟ್ ನನ್ನ ಬಿಟ್ಟು ಅವ್ರು ಇರಲ್ಲ, ಅವ್ರು ಬಿಟ್ಟು ನಾವು ಇರೋಂಗಿಲ್ಲ. ಮದುವೆ ಆದರೂ ನಮಗೆ ಇಬ್ಬಿಬ್ರು ಮಕ್ಕಳು ಆದರೂ ನಾವು ಅಷ್ಟು ಅಟ್ಯಾಚ್ಮೆಂಟ್ ಆಗಿ ಅದೇವು ಅಂತಲೇ ಹೇಳ್ಬೋದು. ನಮಗೆ ಅವರ ಪ್ರಪಂಚ, ನಾನು ಅವ್ರಿಗೆ ಪ್ರಪಂಚ. ಹಾಗಾಗಿ ನನಗೆ ತವ್ರ ಮನೆಯವರು ಅಂತಂದ್ರೆ ನಾನು ಯಾರ ಪರವಾಗಿ ನಿಲ್ಲಿಂದ್ರೂ ಪರವಾಗಿಲ್ಲ, ನಾನು ತವ್ರ ಮನೆ ಕಡೆ ನಿಲ್ಲೇ ನಿಲ್ತೀನಿ. ಯಾಕಂತಂದ್ರೆ ನನಗೆ ಅಷ್ಟು ಸಪೋರ್ಟ್ ಮಾಡ್ಯಾರ, ಈಗಿನವ್ರಿಗೂ ಕೂಡ ಸಪೋರ್ಟ್ ಅದಾರ. ಅವರು ನನ್ನ ಕಷ್ಟ ಅಂತ ಹೇಳ್ಕೊಂಡ್ರು ಸಡನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ನನಗೆ ಭಾಳ ಖುಷಿ ವಿಚಾರ. ಹೆಚ್ಚು ಕಡಿಮೆ ನಾವು ಇದರಲ್ಲಿ ಲಕ್ಕಿನೇ ಅಂತ ಹೇಳ್ಬೋದು. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ತವ್ರ ಮನೆಯವರೇ ಅಷ್ಟು ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಗೈಸ್, ನಮ್ಮ ಮದುವೆಯಾಗಿ 20 ವರ್ಷ ಆದರೂ ಕೂಡ ನಮ್ಮ ತಂಗಿಯರು ಸ್ವಲ್ಪ ಸ್ಥಿತಿವಂತರದಾರಲ್ಲ, ಅವರ ಗಂಡ ಮನೆ ಕಡೆ ಅವರು ಏನಾರು ಹೇಳ್ತಾರಂತಂದ್ರೆ, ಅಮ್ಮ ನಮಗೇನು ನೋಡಿದ್ರು ಪರವಾಗಿಲ್ಲ, ಅಕ್ಕಗೆ ನೋಡಿನೋ ಅಂತಾರೆ ಅವರು. ಅಷ್ಟು ಈ ಥರ ತ್ಯಾಗ ಮಾಡೋರು ಯಾರು ಗೈಸ್ ಈ ಕಾಲದಲ್ಲಿ ಹೇಳಿ ಅಲ್ವಾ? ಎಲ್ಲರೂ ನಮಗೆ ಬೇಕು, ಬರೀ ನೀನಷ್ಟ ಬೆಳಿತೀಯಾ, ನೀನಷ್ಟ ಚೆನ್ನಾಗಿರ್ತೀಯಾ ಅಂತ ಹೇಳ್ತಾರೆ. ಬೇರೆ ಅಕ್ಕ ತಂಗಿಯರಾದ್ರೆ, ನಮ್ಮ ಅಕ್ಕ ತಂಗಿಯರಾದ್ರೆ ಆ ರೀತಿ ಹೇಳೋದೇ ಇಲ್ಲ. ಇಲ್ಲ ನಮಗೆ ನೋಡಿದ್ರು ಪರವಾಗಿಲ್ಲ, ಅಕ್ಕಗೆ ನೋಡ್ರಿ, ನೀವು ಅಕ್ಕಗೆ ನೋಡ್ರಿ ಅಂತ ಗೈಸ್. ಯಾಕಂತಂದ್ರೆ ಏನೋ ಒಂದು ಹೆಲ್ಪ್, ಒಂದು ಮಕ್ಕಳ ವಿಷಯದಲ್ಲಾದ್ರೂ ಆಗಲಿ, ಒಂದು ನನ್ನ ವಿಷಯದಲ್ಲಾದ್ರೂ ಆಗಲಿ, ನಮ್ಮ ಹಸ್ಬೆಂಡ್ರ ವಿಷಯದಲ್ಲಾದ್ರೂ ಆಗಲಿ, ನಮಗೆ ಪ್ರತಿ ಹಂತದಲ್ಲಿ ನೋಡ್ಯಾರ ಅವರು.
ಹಾಗಾಗಿ ನಾವು ತವ್ರ ಮನೆ ಋಣ ತೀರ್ಸಕ್ಕಾಗಲ್ಲಲ್ಲ ಅಂತಾರಲ್ಲ. ಹೆಣ್ಣು ಇದು ಈ ಒಂದು ಗಾದೆ ಮಾತೇ ಇದೆ ಅಲ್ವಾ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗಂತ ಹೇಳಿ. ಅದು ನಮ್ಮ ವಿಚಾರದಲ್ಲಿ ಆ ರೀತಿ ಇಲ್ಲೇ ಇಲ್ಲ ಅನಿಸುತ್ತೆ. ಯಾಕಂತಂದ್ರೆ ನಮಗೆ ಈಗಿನವರೆಗೂ ಕೂಡ ಅವರೇ ನೋಡ್ತಾರಲ್ಲ, ಹಾಗಾಗಿ ನಮಗದು ಅನ್ವಯ ಆಗದೇ ಇಲ್ಲ ಅಲ್ಲ. ಕೆಲವೊಬ್ಬರಿಗೆ ತವ್ರ ಮನೆ ಇರಲ್ಲ, ಅವ್ರೆಷ್ಟೆಲ್ಲ ಫೀಲ್ ಮಾಡ್ಕೊಂಡು ಹೇಳ್ತಾರ, ನಮ್ಗೆ ತವ್ರ ಮನೆ ಇಲ್ಲ, ನೀವು ಪುಣ್ಯ ಮಾಡಿರಿ ಅಂತ ಹೇಳಿ ನಮ್ಗೆ ಹೇಳ್ತಾರ. ಈ ವಿಚಾರದಲ್ಲಿ ಮಾತ್ರ ಖಂಡಿತ ನಾವು ಭಾಳ ಪುಣ್ಯ ಮಾಡ್ಯಾವ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಯಾರು ನೋಡ್ತಾರೆ ಗೈಸ್, 20 ವರ್ಷದವರೆಗೂ ಯಾರು ನೋಡಲ್ಲ, ಹೌದಾ? ಒಂದು ರೂಪಾಯಿನೇ ಆಗಲಿ ಇಲ್ಲ ಬೇರೆ ರೀತಿಯಿಂದ ಸಹಾಯ ಆಗಲಿ ಏನೇ ಆಗಲಿ ಅವರೇ ಕೂಡ ನಮಗೆ ನೋಡೋದು. ಹಾಗಾಗಿ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ ತವ್ರ ಮನೆ. ನಮ್ಮ ತವ್ರ ಮನೆಯವರು ಹೇಗಂತಂದ್ರೆ ಕಷ್ಟ ಅಂತ ಹೇಳಕ್ಕೆ ಹೋದ್ರೆ ಅವ್ರೆಂದೂ ದೂರ ಸರಿಯಲ್ಲ. ಯಾಕಂತಂದರೆ ಅಟ್ಲೀಸ್ಟ್ ಅವ್ರ ಕೈಲಿ ಆಗಲಿಲ್ಲದ್ರೂ ಸಮಾಧಾನ ಆದರೂ ಮಾಡ್ತಾರೆ ಅವರು. ಹಾಗಲ್ಲಮ್ಮ ಹೀಗೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಬಟ್ ನಿಜವಾಗ್ಲೂ ಹೇಳ್ತೀನಿ ಗೈಸ್, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡ್ಯಾನೋ ಗೊತ್ತಿಲ್ಲ, ನನಗೆ ಮಾತ್ರ ಎಷ್ಟು ಏನೇ ಕಷ್ಟ ಅಂತ ಹೇಳ್ಕೊಂಡ್ರು ಕೂಡ ಅವರು ನನಗೆ ಅವ್ರು ಫೈನಾನ್ಸಲ್ಲೇನ ಮಾಡ್ಬೇಕಂತ ಏನೂ ಇಲ್ಲ, ಬೇರೆ ರೀತಿನಾದರೂ ಮಾಡ್ತಾರೆ ಅವರು. ಅದೇ ನಂಗೆ ತುಂಬ ಖುಷಿ ಆಗೋದು ಅಂತಂದ್ರೆ. ಕೆಲವೊಂದು ಕಡೆ ನೋಡೇನಲ್ಲ ನಾನು, ಹೆಣ್ಮಕ್ಳು ಕಷ್ಟ ಅಂತ ತವ್ರ ಮನೆಗೆ ಬಂದ್ರೆ ಅಯ್ಯೋ ಇವಳು ಯಾಕೆ ಬಂದಪ್ಪ, ಇವಳ್ದೇನು ಗೋಳು ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಆ ರೀತಿ ಹೇಳ್ಬಿಡ್ರಿ. ನೀವು ಏನು ಸಹಾಯ ಮಾಡಲಿಲ್ಲದ್ರೂ ಅವ್ರಿಗೆ ನಿಮ್ಮ ಮಾತಿನ ನಾಲ್ಕು ಪ್ರೀತಿಯ ಮಾತೇನದಾವಲ್ಲ ಅವು ಮಾತಾಡಿದರೆ ಸಾಕು, ಅವ್ರಿಗೆ ತುಂಬ ಖುಷಿ ಆಗ್ತತಿ. ಅದೇ ಒಂದು ನೀವು ದೊಡ್ಡ ಸಹಾಯ ಮಾಡ್ದಂಗೆ ಆಗ್ತದಂತ ನಾನು ಹೇಳ್ತೀನಿ. ನನ್ನ ಮಗಳಿಗೆ ಶೀತ ಆಗೈತಿ, ಅದಕ್ಕೆ ಮಲ್ಗ್ಯಾಳಲ್ಲ, ಸ್ವಲ್ಪ ಎಬ್ಬಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೇನೆ. ಯಾಕಂತಂದ್ರೆ ಅವಳು ನಿನ್ನೆ ಮಾವಿನ ಹಣ್ಣು ಫ್ರಿಜ್ ಒಳಗಿನ ತಿನ್ಲಲ್ಲ, ಅದಕ್ಕೆ ಶೀತ ಆಗ್ಬಿಟ್ಟೈತೆ ನೋಡ್ರಿ. ಯಾಕಂತಂದ್ರೆ ಅಲ್ಲೇ ವಾತಾವರಣ ಚೇಂಜ್ ಆಯ್ತಲ್ಲ, ಬಿಸಿಲು ಇದ್ದಿದ್ದು ಸಡನ್ನಾಗಿ ತಂಪು ವಾತಾವರಣಕ್ಕೆ ಬಂತಲ್ಲ, ಹಾಗಾಗಿ ಸ್ವಲ್ಪ ಶೀತ ಆಗೈತೆ ಆಕಿಗೆ. ಈಗ ಸ್ವಲ್ಪ ಆಕಿಗೆ ಏನಾದರೂ ತಿಂಡಿ ಮಾಡಿಕೊಟ್ಟು ಟ್ಯಾಬ್ಲೆಟ್ ಕೊಡ್ತೇನೆ. ಟ್ಯಾಬ್ಲೆಟ್ ಕೊಟ್ಟರೆ ಸ್ವಲ್ಪ ಆರಾಮ ಆಯ್ತು ಅಂತಂದ್ರೆ ಸರಿ. ಸ್ವಲ್ಪ ಕಫ ಆಗೈತೆ ಅಂತ ಅಂತಾಳೆ, ಸ್ವಲ್ಪ ಸ್ಟೀಮ್ ಮಾಡಿಕೊಡ್ತೇನೆ. ಅವಳಿಗೆ ನೀರಿಂದು ಸ್ಟೀಮ್ ತೊಗೊಂಡ್ರೆ ಸ್ವಲ್ಪ ಕಫ ಎಲ್ಲ ಕರಗ್ತತಿ ಅಂತ ಹೇಳಿ. ಅಮ್ಮ ತರಕಾರಿ ಸ್ಟ್ಯಾಂಡ್ ತೊಳೆದಿದ್ದಾರೆ. ಈಗ ನಾವು ಪೇಪರ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ತರಕಾರಿ ಇದೆ, ತರಕಾರಿ ಹಾಕೋಣ. ಗೈಸ್, ನಿಮ್ಮ ಮನೆಯಲ್ಲೂ ಈ ಥರ ಸ್ಟ್ಯಾಂಡ್ ಇತ್ತಂದ್ರೆ ನೀವು ಪೇಪರ್ ಹಾಕಿ, ಹಂಗಾದ್ರೆ ಗಲೀಜಾಗಲ್ಲ, ಇಲ್ಲಾಂದ್ರೆ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ. ಇಲ್ಲಿ ಪೇಪರ್ ಸ್ಟಾಕ್ ಭಾಳ ಇದೆ ಗೈಸ್, ಅಲ್ಲಮ್ಮ? ಪೇಪರ್ ಸ್ಟಾಕ್ ನ್ಯೂಸ್ ಪೇಪರ್ ಓದ್ತಾರೆ, ಅದಕ್ಕೆ ಸ್ಟಾಕ್ ಇರುತ್ತೆ. ಪಪ್ಪ ದಿನಾಲು ಪೇಪರ್ ಹಾಕ್ಸ್ಕೊಂತಾರೆ ಗೈಸ್ ಮನೆಗೆ, ಅದಕ್ಕೆ ಸ್ಟಾಕ್ ಭಾಳ ಇರುತ್ತೆ ಮನೆಯಲ್ಲಿ. ಆಯ್ತಲ್ಲ, ಇವತ್ತು ನನ್ನ ಚಿಕ್ಕ ಮಗಳು ತುಂಬ ಹೆಲ್ಪ್ ಮಾಡಿದ್ಲು, ಭಾಳ ಹೆಲ್ಪ್ ಮಾಡಿದ್ಲು ಇವತ್ತು. ಥ್ಯಾಂಕ್ಸ್ ಬೇಟಿ, ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಲ್ಲ. ಮಕ್ಕಳಿಗೆ ಕೆಲಸ ಕಲ್ಸೋದು ಇಂಪಾರ್ಟೆಂಟ್ ಅಲ್ಲ, ಅವ್ರು ಬಂದು ಕೈ ಜೋಡಿಸ್ತಾರಲ್ಲ ಅದು ಇಂಪಾರ್ಟೆಂಟ್. ನಾವು ಇದರಲ್ಲಿ ಟಮಾಟೆ, ಆಲೂಗಡ್ಡಿ ಆಲೂಗಡ್ಡಿ ಎಲ್ಲ ಹಂಗೆಲ್ಲ ಇಲ್ಲಿ ಕೊರ್ಚರು ಬಂದಿದ್ದಾರಲ್ಲ, ಅಂದರೆ ಸೂಜಿ ಪಿನ್ನ ಮಾರೋರು, ಹಸು ಆಗೈತೆ ಅಂತ ಅಂದ್ರೆ ಅದಕ್ಕೆ ರೊಟ್ಟಿ ಪಲ್ಯ ಕೊಡ್ತಾಳೆ ನನ್ನ ಮಗಳಿಗೆ. ಹೆಸರಿಗೆ ರೊಟ್ಟಿ ಕೊಟ್ಟಾಯ್ತು. ಬನ್ನಿ ನಾವು ಇಬ್ಬಟ್ಟ ನಮ್ಮ ಕೆಲಸ ಮಾಡೋಣ. ಮುಗಿತು ಬನ್ನಿ ಈ ಥರ. ಬನ್ನಿ ಗ್ಯಾಸ್ ಇಡೋಣ. ದೊಡ್ಡ ಸಾಧನೆ ಮಾಡಿಬಿಟ್ಟೆ ಗೈಸ್. ಏನು ಗೊತ್ತಾ ಗೈಸ್, ಒಂದು ಇಪ್ಪಿ ಪಾಕೆಟ್ ಇತ್ತು, ಅದನ್ನ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳು ಶೇರ್ ಮಾಡ್ಕೊಂಡು ತಿಂತೇವೆ, ಲೈಟಾಗಿ ತಿನ್ನೋಣ ಅಂತ ಹೇಳಿ. ಇದು ಅವಾಗೆಲ್ಲ ಜಾಸ್ತಿ ಮ್ಯಾಗಿ ಭಾಳ ಇತ್ತು, ಅಂದರೆ ಏನಂತಂದ್ರೆ ಭಾಳ ತಿಂತಿದ್ರು, ಎಲ್ಲ ಮನೆಗೆ ಮ್ಯಾಗಿ ಇರ್ತಿತ್ತು. ಯಾರಾದರೂ ಹಸು ಆತಂದ್ರೆ ಮ್ಯಾಗಿ ಮಾಡ್ಕೊಡ್ರಿ ತಿನ್ನಿರಿ ಅಂತಿದ್ರಲ್ಲ. ಒಂದು ಸ್ವಲ್ಪ ದಿವಸ ಅದು ಇದು ಮಾಡಿಬಿಟ್ಟಿದ್ರಲ್ಲ ಗೈಸ್, ಬ್ಯಾನ್ ಮಾಡಿಬಿಟ್ಟಿದ್ರಲ್ಲ, ತಿನ್ನಬಾರ್ದು ಚೆನ್ನಾಗಿಲ್ಲ ಅಂತ ಹೇಳಿ. ಮತ್ತು ಅಗೇನ್ ಬಂತು ಮ್ಯಾಗಿ ಬಂತು, ಅಷ್ಟು ಟೇಸ್ಟ್ ಬರಲಿಲ್ಲ. ಮತ್ತು ಇವಾಗ ಏನಾಗಿತ್ತು ಅಂತಂದರೆ ಭಾಳ ಟೇಸ್ಟ್ ಇತ್ತು. ಅಂದರೆ 10 ರೂಪಾಯಿ ಪಾಕೆಟ್ ತೊಗೊಂಡ್ರೆ ಚೆನ್ನಾಗಿರ್ತದೆ, 5 ರೂಪಾಯಿ ಪಾಕೆಟ್ ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ.
ಒಂದು ಸ್ವಲ್ಪ ವರ್ಷ ಈಗ ಹೆಂಗೆ ರೋಡಿಗೆಲ್ಲ ಎಸ್ತಿದ್ರು ಅಂತಂದ್ರೆ ಮ್ಯಾಗಿ ಪ್ಯಾಕೆಟ್ ತಿನ್ನಬಾರ್ದು ಅಂತ ಹೇಳಿ ಎಲ್ಲ ರೋಡಿಗೆ ಎಸ್ದುಬಿಟ್ಟಿದ್ರು. ಈಗ ನಾನು ನನ್ನ ಮಗಳು ತಿಂತೇವಿ. ಮ್ಯಾಗಿ ರೆಡಿ. ಅವಳಿಗೆ ಮ್ಯಾಗಿ ಇಪ್ಪಿ ಅಂದ್ರೆ ಭಾಳ ಇಷ್ಟ ನನ್ನ ಮಗಳಿಗೆ. ಅವಳು ದೊಡ್ಡವಳು ತಿನ್ನಲ್ಲ, ಅಷ್ಟೊಂದು ಇಷ್ಟ ಆಗಲ್ಲ ಅವಳಿಗೆ. ಇವಳಿಗೆ ಭಾಳ ಇಷ್ಟ. ಇಂಥ ತಿನ್ನಲ್ಲ ಅಂತ ಹೇಳಲ್ಲ ಇವಳು. ಬಿಸಿ ಐತಿ, ನಾಲ್ಗೆ ಸುಟ್ಕೊಂಡು ಮತ್ತು ಚೆನ್ನಾಗೈತಾ.